ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಬನ್ನೇರ್ಘಟ್ಟಕ್ಕೆ ಹೋಗೋಣ ಅಂತ ಪ್ಲಾನಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ರೆಡಿ ಆಗಿ ನನ್ನ ಫ್ರೆಂಡ್ ಜೊತೆ ಹೊರಟೆ. ಇನ್ನ ಕೆಲವೊಬ್ರು ಫ್ರೆಂಡ್ಸ್ ಮುಂದೆ ಆಡ್ ಆಗ್ತಾ ಹೋಗ್ತಾರೆ. ಅವ್ರು ಇನ್ನೂ ಬರೋದು ಲೇಟ್ ಆಗ್ತಿತ್ತು. ಹಾಗಾಗಿ ನಾವಿಬ್ರು ಕೂಡ ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ವಿ. ಇವಾಗ ಎಲ್ರು ಕೂಡ ಜಾಯ್ನ್ ಆದ್ರು. ಅಂಡ್ ನಮ್ದು ಪ್ಲಾನಿಂಗ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಯ್ತು. ಟಿಕೆ ಫಾಲ್ಸ್ ಅಂತ ಅನ್ಕೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನೇರ್ಘಟ್ಟ ಕ್ಲೋಸ್ ಆಗತ್ತೆ. ನಾವು ಹೊರಟಿದ್ದು ಲೇಟ್ ಆಗಿತ್ತು ಹಾಗಾಗಿ. ಅಂಡ್ ಹೋಗ್ತಾನೆ ಅಂದಿವೆ ಶುಗರ್ ಕ್ಯಾನ್ ಜ್ಯೂಸ್ ಎಲ್ಲ ಕುಡ್ಕೊಂಡು ಟಿಕೆ ಫಾಲ್ಸ್ ರೀಚ್ ಆದ್ವಿ. ಇಲ್ಲಿ ಬಂದಿದ ತಕ್ಷಣ ಒಂದು ಸರ್ಪ್ರೈಸೇ ಕಾದಿತ್ತು. ಏನಂದ್ರೆ ಈ ಫಾಲ್ಸ್ ಕ್ಲೋಸ್ ಆಗಿ ಆಲ್ರೆಡಿ 3 years ಆಯ್ತಂತೆ. ಸೊ ಏನು ಮಾಡಕ್ಕಾಗಲ್ಲ, ಸ್ವಲ್ಪ ಮೊರೆ ಹಾಕೊಂಡು ಇಲ್ಲ ಅಂದಿವೆ ಹೋಗ್ಬೇಕಾದ್ರೆ ಕೆರೆ ಇತ್ತು. ಈ ಕೆರೆಗೆ ವಿಸಿಟ್ ಮಾಡಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಫೋಟೋಸ್ ಎಲ್ಲ ತಗೊಂಡ್ವಿ. ಅಲ್ಲಿ ಬಂದವರೆಲ್ಲ ಇಲ್ಲೇ ವಿಸಿಟ್ ಮಾಡಿ ಹೋಗ್ತಾ ಇದ್ರು. ನನ್ನ ಫ್ರೆಂಡ್ ಇದ್ದವರು ಗೋ ಕಾರ್ಟಿಂಗ್ ಹೋಗೋಣ ಅಂತ ಹೇಳಿದ್ರು. ಫಸ್ಟ್ ಟೈಮ್ ನಾನು ಗೋ ಕಾರ್ಟಿಂಗ್ ಅಂತ ವರ್ಡ್ ಕೇಳಿದ್ದು. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಗೋ ಕಾರ್ಟಿಂಗ್ ಅಂದ್ರೆ ಇದೇನಾ ಅಂತ. ಇಲ್ಲಿ ಗೇಮ್ಸ್ ಎಲ್ಲ ಇರುತ್ತಲ್ಲ ಈ ಕಾರ್ದಿದು. ಅಂಡ್ ಹೋಗಿದ್ದ 5 ಜನದಲ್ಲಿ 3 ಜನಕ್ಕೆ ಮಾತ್ರ ಇಂಟ್ರೆಸ್ಟ್ ಇತ್ತು. ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ಕೆಲವೊಬ್ರು 3 ಜನ ಹೋದ್ರೆ ಕ್ರೇಜ್ ಇರಲ್ಲ. ಸೊ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡೋಣ ಅನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೂ ತಿನ್ಕೊಂಡು ಇಲ್ಲಿಂದ ಹೊರಟ್ವಿ. ಮಧ್ಯಾಹ್ನ ಕೆಲವೊಬ್ರು ಲಂಚ್ ಮಾಡಿರ್ಲಿಲ್ಲ. ಒಂದೇ ಸಲ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಒಂದು ಹೋಟೆಲ್ ಹತ್ರ ನಿಂತ್ಕೊಂಡು ಇಲ್ಲಿ ಎಲ್ಲ ಪಾರ್ಸೆಲ್ ತಗೊಂಡ್ವಿ. ಇಲ್ಲೇ ನನ್ನ ಫ್ರೆಂಡ್ ಮನೆಗೆ ಹೋಗೋಣ, ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅಲ್ಲಿ ತನಕ ಸ್ವಲ್ಪ ಜ್ಯೂಸು, ಕಾಫಿ, ಟೀ, ಐಸ್ ಕ್ರೀಮ್ ತಿನ್ಕೊಂಡು ನಾವು ಆರ್ಡರ್ ಮಾಡಿದ್ ಕೂಡ ಊಟ ಬಂತು. ಕೆಲವೊಬ್ರು ವೆಜ್, ಕೆಲವೊಬ್ರು ನಾನ್ ವೆಜ್. ನನ್ ಕಾರ್ತಿಕ ಮಾಸ, ಸೊ ನಾನ್ ವೆಜ್ ತಿನ್ನೋ ಆಗಿರ್ಲಿಲ್ಲ. ಅಂಡ್ ಸ್ಯಾಟರ್ಡೆ ನನ್ನ ಫ್ರೆಂಡ್ ಕೂಡ ನಾನ್ ವೆಜ್ ತಿನ್ನೋ ಆಗಿರ್ಲಿಲ್ಲ. ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಅವ್ರವ್ರ ಮನೆಗೆ ಅವ್ರವ್ರು ಹೋದ್ರು. ನಾನು ಕೂಡ ನಮ್ಮ ಮನೆಗೆ ಬಂದು ರೀಚ್ ಆದೆ.